ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನೋ. ಎಸ್, ಎಲ್ಲ ಸಾಧನಗಳಿದ್ರೂ ಸಹ ಶ್ರೀಕೃಷ್ಣ ಪರಮಾತ್ಮ ತುಳಸಿ ಇಲ್ಲದ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ವಂತೆ. ಅಂಥ ಮಹತ್ವದ ಸ್ಥಾನವನ್ನು, ಶ್ರೇಷ್ಠ ಸ್ಥಾನವನ್ನು ನಮ್ಮ ಸನಾತನ ಧರ್ಮೀಯರು ತುಳಸಿ ಗಿಡಕ್ಕೆ ನೀಡಿದ್ದಾರೆ. ವಿಶೇಷ ಕಾರ್ಯಕ್ರಮ ಪವಿತ್ರ ತುಳಸಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ತುಳಸಿ ಸನಾತನ ಭಾರತ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತೀವಿ, ವಿವಾಹವನ್ನು ಆಚರಣೆ ಮಾಡ್ತೀವಿ. ಸಾಕಷ್ಟು ಧರ್ಮಾಚರಣೆಯಲ್ಲಿ ತುಳಸಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ನೀಡಿ ಗೌರವಿಸ್ತೀವಿ. ಯಾಕೆ ಇದರ ಹಿಂದೆ ಇಷ್ಟೊಂದು ಮಹತ್ವವಿದೆ? ನಮ್ಮ ಧರ್ಮದಲ್ಲಿ, ಶಾಸ್ತ್ರದಲ್ಲಿ ತುಳಸಿಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ? ಈ ಕ್ರಮಾಚರಣೆಗಳನ್ನು ನಿಯಮಬದ್ಧವಾಗಿ ಮಾಡೋದು ಹೇಗೆ? ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಈ ಚರ್ಚೆಯಲ್ಲಿ ವಿಶೇಷ ಅತಿಥಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಪುರೋಹಿತರು ಶ್ರೀ ಶ್ರೀನಿವಾಸ್ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ತುಳಸಿ ಅನ್ನೋದು ನಿತ್ಯವೂ ಸಹ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ತುಳಸಿ ಗಿಡ ಇರುತ್ತೆ. ಹಿಂದಂತೂ ತುಳಸಿ ಕಟ್ಟೆಯನ್ನ ನೀಟಾಗಿ ಅಲಂಕಾರ ಮಾಡಿ ದಿನ ಅದಕ್ಕೆ ಒಂದು ದೀಪವನ್ನೋ ಧೂಪವನ್ನೋ ಹಾಕ್ತಿದ್ರು. ತುಳಸಿ ಗಿಡಕ್ಕೆ ಸುತ್ತು ಬಂದು ಅರಿಶಿನ ಕುಂಕುಮಗಳನ್ನ ಹಾಕಿ, ನೀರು ಹಾಕಿ ಹೆಂಗಸರು ಪೂಜೆಯನ್ನು ಕೂಡ ಮಾಡ್ತಿದ್ರು. ಇನ್ನು ವಿಶೇಷವಾಗಿ ಪುರುಷರಂತೂ ತುಳಸಿ ಇಲ್ಲದೆ ಪೂಜೆನೆ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ನಮ್ಮ ಧರ್ಮದಲ್ಲಿ, ನಮ್ಮ ಭಾರತೀಯ ಸನಾತನ ಒಂದು ಪರಂಪರೆಯಲ್ಲಿ ತುಳಸಿಗೆ ಯಾಕೆ ಇಷ್ಟು ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋದು? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಹೇಕಿ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪಂಚ. ವಿಶೇಷವಾದಂತಹ ಸಂಚಿಕೆ, ವಿಶೇಷವಾದಂತಹ ಮಾಹಿತಿಯನ್ನು ನೀಡುವಂತಹ ಸಂಚಿಕೆ ತಮ್ಮ ವಾಹಿನಿ ಮುಖಾಂತರದಲ್ಲಿ ಸಕಲ ನಮ್ಮ ವೀಕ್ಷಕ ಬಂಧುಗಳಿಗೆ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ತುಳಸಿ ಹಬ್ಬ ಅಂದ ತಕ್ಷಣವೇ ನಮಗೆ ಮೊಟ್ಟ ಮೊದಲು ಒಂದು ನೆನಪಿಗೆ ಬರುವಂಥದ್ದು ಬೃಂದಾವನ, ಜೊತೆಯಲ್ಲಿ ದೀಪಗಳನ್ನು ಬೆಳಗುವಂತಹ ಒಂದು ಸಂಪ್ರದಾಯ, ಮತ್ತು ರಾಯರನ್ನು ನೆನೆಸ್ಕೊಳ್ಳುವಂತಹ ಒಂದು ಸಮಯ. ಬೃಂದಾವನದಲ್ಲಿ ಐಕ್ಯರಾದಂಥವರು ರಾಯರು. ಇದೆಲ್ಲವೂ ಸಹ ನಮ್ಮ ತಲೆಗೆ ಮೊಟ್ಟ ಮೊದಲು ಬರುತ್ತೆ. ತುಳಸಿ ಅಂದ ತಕ್ಷಣವೇ ಒಂದು ಪಾವಿತ್ರತೆ, ಒಂದು ನಮಗೆ ಗೊತ್ತಿಲ್ಲದೋ ನಮಗೆ ಅರಿವಿಗೆ ಬಾರದ ರೀತಿಯಲ್ಲಿ ಒಂದು ಭಕ್ತಿಯನ್ನು ಮೂಡುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಪತ್ರೆ. ತುಳಸಿ ಅಂದ ತಕ್ಷಣವೇ ನಮಗೆ ಗೊತ್ತಾಗತ್ತೆ ಅದು ವಿಷ್ಣುವಿಗೆ ಪ್ರಿಯವಾಗಿರುವಂಥದ್ದು, ವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವಂಥದ್ದು, ಮತ್ತೆ ಆರೋಗ್ಯಕರವೂ ಆದಂಥದ್ದು. ಖಂಡಿತ ಖಂಡಿತ. ಇದನ್ನು ನಾವು ಹಿನ್ನೆಲೆಗಳನ್ನು ತೆಗೆದುಕೊಂಡಾಗ ಬಹಳವಾದಂಥ ಪುರಾಣಗಳನ್ನು ನಾವು ನೋಡ್ತೇವೆ. ಆದರೆ ತುಳಸಿಯನ್ನು ನಾನು ಹೇಳಬೇಕಾದ್ರೆ, ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ಸಂಪ್ರದಾಯಗಳನ್ನು ನಾವು ಅನುಕರಣೆಯನ್ನು ಮಾಡಬೇಕು. ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ಅದರಲ್ಲೂ ಸಹ ಎಂಗಳೆಯರು ತುಂಬ ಅತ್ಯಂತ ಭಕ್ತಿಯಿಂದ ಭಾವಗಳಿಂದ ಪೂಜೆ ಮಾಡುವಂಥದ್ದು ತುಳಸಿ. ಪ್ರತಿಯೊಂದು ಮನೆಯ ಮುಂಭಾಗದಲ್ಲಿಯೂ ಪ್ರತಿಯೊಬ್ಬರೂ ಸಹ, ಅದರಲ್ಲೂ ಪ್ರತಿಯೊಬ್ಬ ಎಂಗಳೆಯರೂ ಸಹ ತುಳಸಿ ಧ್ಯಾನವನ್ನು, ತುಳಸಿ ಪೂಜೆಯನ್ನು ಮಾಡೋದನ್ನು ಮರೆಯೋದೇ ಇಲ್ಲ. ಏನಕ್ಕಾಗಿ ಅಂದರೆ ಅದಕ್ಕೊಂದು ಇತಿಹಾಸಗಳಿರುವಂಥದ್ದು, ಅದನ್ನು ತೆಗೆದುಕೊಳ್ಳೋಣ. ಆದರೆ ತುಳಸಿ ಯಾವ ಮನೆಯ ಮುಂದೆ ತುಂಬ ವಿಜೃಂಭಣೆಯಿಂದ, ತುಂಬ ಲವಲವಿಕೆಯಿಂದ, ದೊಡ್ಡ ಮಟ್ಟದಲ್ಲಿ ಅದು ಬೆಳವಣಿಗೆಯನ್ನು ಕಂಡು ನಮಗೆ ಆ ದರ್ಶನ ನೀಡ್ತಿರ್ತದೋ ಅಂತಹ ಮನೆಗೆ ನೆಗೆಟಿವ್ಸ್ ಪ್ರಾಬ್ಲಮ್ ಇರೋದಿಲ್ಲ ನೋಡಿ. ಇನ್ನು ಈ ತುಳಸಿ ವಿವಾಹ ಅಂತ ಆಚರಣೆ ಮಾಡ್ತೀವಲ್ಲ, ಇದು ಯಾಕೆ? ಆಮೇಲೆ ಶ್ರೀಕೃಷ್ಣ ತುಳಸಿಯನ್ನ ಮದುವೆ ಆಗಿದ್ದರ ಹಿನ್ನೆಲೆ ಏನು ಗುರುಗಳೇ? ನೋಡಿ, ಇದಕ್ಕೆಲ್ಲವೂ ಸಹ ಪುರಾಣಗಳನ್ನು ಕೆದಕಬೇಕು ನಾವು. ಸರಿ. ವಿಷ್ಣು ಪುರಾಣದಲ್ಲಿ ಇದು ಉಲ್ಲೇಖವಾಗುತ್ತೆ. ತುಳಸಿ ಅನ್ನುವಂತಹ ಮೊದಲು ತುಳಸಿ ಹೆಂಗೆ ಹುಟ್ಟಿದಳು ಅಂತ ಹೇಳಬೇಕಂತ ಅಂದರೆ, ತುಳಸಿ ಹುಟ್ಟಲಿಕ್ಕೆ ಅದರದ್ದೇ ಆದ ಒಂದು ಪುರಾಣಗಳನ್ನು ನಾವು ಕೆತ್ಕೋಣ. ಮೊದಲು ತುಳಸಿಯನ್ನು ನಾವು 3 ಹೆಸರುಗಳಿಂದ ಕೂಗ್ತೇವೆ. ಒಂದು ನಾವು ತುಳಸಿ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ಬೃಂದ ಅಂತ ಹೇಳ್ತೀವಿ, ವೃಂದ ಅಂತ ಹೇಳ್ತೀವಿ, ಪ್ರಸೀದ ಅಂತ ಹೇಳ್ತೀವಿ. ನಂತರದಲ್ಲಿ
ಹೀಗೆ ಸುಮಾರು ನಾನಾ ಹೆಸರುಗಳಿಂದ ಕರೆಯುವಂಥದ್ದು ತುಳಸಿ ದೇವಿ. ತುಳಸಿ ದೇವಿಯನ್ನು ತುಳಸಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ, ಅದರಲ್ಲೂ ಸಹ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಪತ್ರೆ. ಶಿವನಿಗೆ ಬಿಲ್ವ ಪತ್ರೆ ಯಾಗೋ ವಿಷ್ಣುವಿಗೆ ತುಳಸಿ ಪತ್ರೆ ಹಾಗೆ. ನೀವು ಆರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ರಿ, ಒಂದು ಹಾಡನ್ನು ಹೇಳಿದ್ರಿ, ವಲ್ಲನೋ ಹರಿವಲ್ಲನೋ ಎಲ್ಲವೂ ಇದ್ದು ತುಳಸಿ ಇಲ್ಲದ ಪೂಜೆಯನ್ನ ವಲ್ಲನೋ ಹರಿವಲ್ಲನೋ ಅಂತ. ನೀವು ಎಲ್ಲ ಅಷ್ಟೈಶ್ವರ್ಯಾದಿಗಳನ್ನೂ ಸಹ ಕೊಟ್ಟರು, ಒಂದು ಬಾರಿ ನೀವು ರುಕ್ಮಿಣಿ ಏನು ಮಾಡ್ತಿರ್ತಾಳೆ ಅಂತಂದರೆ ತುಲಾಭಾರಕ್ಕೆ ಹೋಗ್ತಾನೆ ಶ್ರೀಕೃಷ್ಣ ಭಗವಂತ. ರುಕ್ಮಿಣಿ ಏನು ಮಾಡ್ತಾಳೆ, ಎಲ್ಲ ಪ್ರತಿಯೊಂದು ಆಭರಣಗಳನ್ನು ಒಂದು ಕಡೆ ತಕ್ಕಡಿಯಲ್ಲಿಡ್ತಾಳೆ, ಶ್ರೀಕೃಷ್ಣನನ್ನ ಒಂದು ತಕ್ಕಡಿಯಲ್ಲಿ ಕೂರಿಸ್ತಾಳೆ. ಎಷ್ಟು ಒಡವೆಗಳನ್ನು ಹಾಕ್ತಾ ಇದ್ರೂ ಸಹ ಶ್ರೀಕೃಷ್ಣನ ಸಮಾನಕ್ಕೆ ಅದು ಬರ್ತಾನೆ ಇರೋದಿಲ್ಲ. ತುಲಾಭಾರ ಕೊನೆಗೆ ಗೊತ್ತಾಗುತ್ತೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿ ಅದಾಗ್ತಲೇ ಇದ್ರೆ ಇದು ಆಗೋದಿಲ್ಲ ಅಂದ್ಬಿಟ್ಟು ಭಕ್ತಿಯಿಂದ ಒಂದು ಥರ ತುಳಸಿಯನ್ನ ಆ ಆಭರಣದ ಮೇಲೆ ಹಾಕ್ತಾಳೆ, ತಕ್ಕಡಿ ಸಮಭಾಗಕ್ಕೆ ಬರುತ್ತೆ. ಅಂದರೆ ಮಹಾವಿಷ್ಣು ಪ್ರತಿಯೊಂದು ಅವತಾರದಲ್ಲಿಯೂ ಸಹ ತುಳಸಿಯನ್ನ ಅತ್ಯಂತ ಪವಿತ್ರತೆಯ ಪತ್ರವಾಗಿ ಅವನು ಇಟ್ಕೊಂಡಿರ್ತಾರೆ. ಅದಿಲ್ಲ ಅಂತ ಅಂದ್ರೆ ಅವ್ರಿಗೆ ಆ ಪೂಜೆಗೆ ಸಾರ್ಥಕತೆ ಇಲ್ಲ ಅಂತ ಹೇಳುತ್ತೆ. ಎಲ್ಲ ಆಭರಣಗಳಿಗಿಂತಲೂ ತುಳಸಿ ಮಾಲೆ ಅವನಿಗೆ ಬೇಕು, ಅತ್ಯಂತ ಪ್ರಿಯ. ಹೀಗಿರಬೇಕಾದ್ರೆ ಹಿಂದೆ ವೃಂದ ಎಂಬ, ಅದು ವೃಂದ ಅಂತ ಏನಕ್ಕೆ ಬಂತು ಅಂತ ಹೇಳೋದಕ್ಕೆ, ವೃಂದ ಎಂಬ ಅತ್ಯಂತ ಪಾತಿವ್ರತೆ ಸ್ತ್ರೀಯ ವೃಂದ, ಆಕೆ ಹೆಸರು ವೃಂದ ಅಂತ. ಅವಳು ಎಷ್ಟು ಪಾತಿವ್ರತೆ ಇರ್ತಾಳೆ ಅಂತ ಅಂದ್ರೆ, ಜಲಂಧರ ಅಂತ ರಾಕ್ಷಸ ಇರ್ತಾನೆ. ಈ ಜಲಂಧರ ರಾಕ್ಷಸನನ್ನ ಆಯಸ್ಸನ್ನ ಕಾಪಾಡುವಷ್ಟು ಪಾತಿವ್ರತೆ ಅವಳು. ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ, ಅವನಿಗೆ ಅಷ್ಟು ಪಾತಿವ್ರತೆ ಉಳ್ಳಂತವಳು ವೃಂದ. ಈ ಜಲಂಧರ ಅವನ ಅಟ್ಟಹಾಸ ಎಷ್ಟು ಎಲ್ಲೆ ಮೀರುತ್ತೆ ಅಂದ್ರೆ ದೇವಲೋಕವನ್ನೆಲ್ಲವೂ ಸಹ ಅಲ್ಲಾಡಿಸುವಂತಹ ಶಕ್ತಿಗೆ ಹೋಗ್ಬಿಡುತ್ತೆ. ಇಂದ್ರ ಪದವಿಗೆ ಹೋಗ್ತಾನೆ, ಎಲ್ಲಾ ಕಡೆ ಅವನು, ಯಾಕೆಂದ್ರೆ ಅವನಿಗೆ ಸಾವೇ ಇಲ್ಲ. ಅವನ ಹೆಂಡತಿ ಪಾತಿವ್ರತೆಯ ಶಕ್ತಿಯಿಂದ ಅವನಿಗೆ ಸಾವೇ ಬರ್ತಾ ಇಲ್ಲ, ಅವನಿಗೆ ಯಾರನ್ನು ಸೋಲ್ಸುವಂತ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಅಷ್ಟು ಅವನು ಪರಾಕ್ರಮಶಾಲಿಯಾಗಿ ಬೆಳೀತಾ ಇರ್ತಾನೆ. ಎಲ್ಲ ಏನ್ ಮಾಡ್ತಾರೆ, ಮಹಾವಿಷ್ಣು ಬಳಿ ಹೋಗಿ ಮೊರೆ ಹೋಗ್ತಾರೆ. ಏನಪ್ಪ ಈ ಜಲಂಧರನ್ನ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ, ಅವನು ಏನು ಮಾಡೋ ಸಂಹಾರವನ್ನು ಮಾಡೋಕ್ಕಾಗ್ತಿಲ್ಲ. ಇದನ್ನ ನೋಡಿದ್ರೆ ಎಲ್ಲ ನಮಗೆ ಹೇಳಿದ್ರೆ ಹೆಂಡತಿಯ ಪಾತಿವ್ರತೆ ಶಕ್ತಿಯಿಂದ ಅವನಿಗೆ ಆ ಶಕ್ತಿ ಬಂದಿದೆ, ಅವನಿಗೆ ಆಯಸ್ಸು ಅದಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ಇದಕ್ಕೆ ನೀವೊಂದು ಮೋಕ್ಷ ಕೊಡಬೇಕು, ಅವನಿಗೆ ನೀವೇನಾದರೂ ಒಂದು ಮಾಡಬೇಕು ಅಂತ ಮಹಾವಿಷ್ಣು ಬಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣು ಜಲಂಧರ ರೂಪ ತಾಳ್ತಾನೆ. ಜಲಂಧರ ರೂಪ ತಗೊಂಡ್ಬಿಡ್ತಾನೆ ಮಹಾವಿಷ್ಣು. ಹೋಗಿ ಅವಳ ಪಾತಿವ್ರತೆಯ ಭಂಗವನ್ನ ಮಾಡ್ತಾನೆ. ಮಹಾವಿಷ್ಣು ಧರಿಸಿ ಆ ವೃಂದೆಯ ಪಾತಿವ್ರತೆಯ ಭಂಗವನ್ನ ಮಾಡಿದಾಗ ಜಲಂಧರ ಅವನಿಗೆ ಸಾವಾಗುತ್ತೆ. ಪಾತಿವ್ರತ್ಯವನ್ನ ಕೆಡಿಸಿದ್ದಕ್ಕಾಗಿ ಅದಕ್ಕೊಂದು ಏನೋ ಕಾರಣ ಬೇಕಲ್ಲ. ಖಂಡಿತ. ಆಗ ವೃಂದ ಅವಳನ್ನ ಏನ್ ಮಾಡ್ತಾಳೆ, ಅವನಿಗೆ ಶಾಪವನ್ನು ಕೊಡ್ತಾಳೆ. ನಿನ್ನ ಹೆಂಡತಿಯಿಂದ ನೀನು ದೂರವಾಗುವಂತಹ ದಿನಗಳು ಬರಲಿ ಅಂತ ಅವನಿಗೆ ಶಾಪ ಕೊಡ್ತಾಳೆ, ವಿಷ್ಣುವಿಗೆ. ಅದಕ್ಕೋಸ್ಕರವಾಗಿ ನೋಡಿ ಮಹಾಲಕ್ಷ್ಮಿ ಅವನಿಂದ ಬೇಗ ದೂರವಾಗ್ತಾಳೆ. ಅಲ್ಲಿ ಭೃಗು ಮಹರ್ಷಿ ಬರ್ತಾರೆ, ಅಲ್ಲಿಂದ ತನ್ನ ವಕ್ಷಸ್ಥಲ ಕೊದಿತಾರೆ. ಅದನ್ನ ನೋಡಿದಂತ ಕೋಪಗೊಳ್ತಾಳೆ ಮಹಾಲಕ್ಷ್ಮಿ ಕೊನೆಗೆ ಅವನನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಕೊನೆಗೆ ನಿನ್ನ ಪತ್ನಿಯಿಂದ ನಿನಗೆ ಶಪಿಸುವಂತಹ ದಿನಗಳು ಬರಲಿ ಅಂತ ಶಾಪ ಕೊಡ್ತಾಳೆ. ಕೊನೆಗೆ ನೋಡಿ ಮಹಾಲಕ್ಷ್ಮಿ ಪದ್ಮಾವತಿ ಇಬ್ಬರು ಸಹ ಒಂದು ಬಾರಿ ನಿನ್ನ ಹೃದಯ ಕಲ್ಲಾಗ್ಬಿಟ್ಟಿದೆಯಾ ಅಂತ ಹೇಳಿದಾಗ ಮಹಾವಿಷ್ಣು ಕಲ್ಲಾಗಿ ನಿಂತ ಅಂತ ಒಂದು ಕಥೆಯನ್ನು ಸಹ ನಾವು ನೋಡಿರ್ತೀವಿ. ಅದೇ ಶ್ರೀನಿವಾಸನ ನಾವು ಇವತ್ತು ಸಹ ನಾವು ನೋಡ್ತಾ ಇರ್ತೀವಿ. ಇದೆಲ್ಲವೂ ಸಹ ಬಹಳವಾದಂತಹ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಂತಹ ಪುರಾಣಗಳಿವೆಲ್ಲವೂ ಸಹ. ಒಂದು ಬಾರಿ ಮಹಾವಿಷ್ಣು ಈ ತುಳಸಿ ಹುಟ್ಟೋದಕ್ಕೆ ಇನ್ನೊಂದು ಪುರಾಣವನ್ನ ಹೇಳ್ತಾರೆ. ಮಹಾವಿಷ್ಣು ಏನ್ ಮಾಡ್ತಾನೆ, ಸಮುದ್ರ ಮಥನ ಮಥನ ಕಾಲದಲ್ಲಿ ಆ ಅಮೃತ ಕಳಶವನ್ನ ಎತ್ಕೊಂಡ್ಬರ್ತಾ ಇರ್ತಾರೆ. ಇದನ್ನ ಅಮೃತ ಕಳಶವನ್ನ ಎತ್ಕೊಂಡ್ಬರ್ಬೇಕಾದ್ರೆ ಅತ್ಯಂತ ಸಂತೋಷಗೊಂಡಂತಹ ಮಹಾವಿಷ್ಣುವಿನ ಪರಮ ಭಕ್ತೆ ಅವಳಿಗೆ ತುಂಬಾ ಸಂತೋಷವಾಗುತ್ತೆ. ಆನಂದ ಬಾಷ್ಪಗಳನ್ನ
ಅಲ್ಲಿ ಸುರಿಸ್ತಾಳೆ. ಓ ಆನಂದ ಬಾಷ್ಪ ಸುರಿಸಿದ ನಂತರದಲ್ಲಿ ಮಹಾವಿಷ್ಣುವಿಗೆ ಒಂದು ರೀತಿಯಾದಂತಹ ಮೋಹವೂ ಆಗತ್ತೆ. ಅನಂತರಲ್ಲಿ ಅವಳು ಹೇಳ್ತಾಳೆ, ಅವನು ಮಹಾವಿಷ್ಣುವಿನ ಮದುವೆ ಆಗು ನೀನು ಅಂತ ಅವಳು ಅವನು ಹಿಂದೆ ಹಿಂದೆ ಬೀಳಲಿಕ್ಕೆ ಆರಂಭವನ್ನು ಮಾಡ್ತಾಳೆ. ಇದನ್ನು ಕಂಡಂತಹ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಓಕೆ, ನೀನು ಒಂದು ಗಿಡವಾಗಿ ಇದು ಇರುವನ್ಬಿಟ್ಟು ಅವಳಿಗೆ ಶಾಪ ಕೊಡ್ತಾಳೆ. ನೀನೊಂದು ಗಿಡವಾಗಿ, ಒಂದು ಸಣ್ಣ ಗಿಡವಾಗಿ ಇದ್ದು ಬಿಡು ಅಂತ ಅವಳಿಗೆ ಹೇಳ್ತಾಳೆ. ಆವಾಗ ಈ ಥರ ಹೇಳ್ಬಿಟ್ಲು ಅವಳು ಅಂತ ಮಹಾವಿಷ್ಣು ಕೇಳ್ಕೊಂಡಾಗ ಒಂದು ಮುಂದಕ್ಕೊಂದು ದಿನಗಳು ಬರುತ್ತೆ ಇರುವಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಗಿಡವಾಗಿ ಅಲ್ಲಿ ಸ್ಥಾಪನೆ ಆಗ್ತಾಳೆ. ಸರಿ. ಆ ಗಿಡವಾಗಿ ಸ್ಥಾಪನೆಯಾದಂತಹ ಆ ವಿಷ್ಣುವಿನ ಅತ್ಯಂತ ಇಷ್ಟಪಡುವಂತಹ ಆ ಭಕ್ತಿಗೆ ಪಾರ್ವತೀ ದೇವಿ ಬರ್ತಾಳೆ. ಅಲ್ಲಿ ಒಂದು ಬೃಂದಾವನವನ್ನ ಕಟ್ತಾಳೆ ಅವಳು. ಕಲ್ಲು ಕಟ್ಟೆಯನ್ನ ಕಟ್ಟಿ ಅಲ್ಲಿ ತುಳಸಿ ಗಿಡವನ್ನ ನೆಟ್ಟಿ ಅಲ್ಲಿ ನೆಲ್ಲಿಕಾಯಿ ಗಿಡವನ್ನ ಇಡ್ತಾಳೆ ಪಾರ್ವತೀ ದೇವಿ. ಅಲ್ಲಿ ನಿನಗೆ ಮುಂದೊಂದು ದಿನ ಬರುತ್ತೆ, ನಿನಗೆ ಮೋಕ್ಷ ಕಾಲಗಳು ಬರುತ್ತೆ, ತುಳಸಿಗೆ ಮೋಕ್ಷ ಕಾಲ ಬರುತ್ತೆ ಅಂತ ಹೇಳಿದಾಗ ಅನಂತರದಲ್ಲಿ ಅವಳಿಗೆ ಮೋಕ್ಷ ಬರುವಂತ ದಿನಗಳು ಆರಂಭವಾಗುತ್ತೆ. ಅಲ್ಲಿ ಶ್ರೀಕೃಷ್ಣನ ಅವತಾರವನ್ನ ಮಹಾವಿಷ್ಣು ತಾಳ್ತಾರೆ, ಆಕೆ ರುಕ್ಮಿಣಿ ಅವತಾರವನ್ನ ತಾಳ್ತಾಳೆ. ನಂತರದಲ್ಲಿ ವಿವಾಹವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ವೃಂದಾದೇವಿ ರುಕ್ಮಿಣಿಯಾಗಿ ಜನನವನ್ನ ತಾಳದಂಥವಳು, ವೃಂದಾದೇವಿ ಮತ್ತು ಜಲಂಧರನ ಪತ್ನಿ, ಅಸುರನ ಪತ್ನಿಯಾದಂಥವಳು, ಮಹಾವಿಷ್ಣುವಿಗೆ ಶಾಪ ಕೊಟ್ಟಂಥವಳು, ಕೊನೆಗೆ ಮಹಾವಿಷ್ಣುವಿನ ವಿವಾಹವಾದಂಥವಳು, ಕೊನೆಗೆ ಶ್ರೀಕೃಷ್ಣನನ್ನ ವರಿಸಿ ಕೊನೆಗೆ ಅವಳು ಜೀವನ ಪರ್ಯಂತವಾಗಿ ಮಹಾವಿಷ್ಣುವಿನ ಪತ್ನಿಯಾದಂಥವಳು. ಇವೆಲ್ಲವೂ ಸಹ ಪುರಾಣ ಒಂದು ಕೃತಾಯುಗ, ತ್ರೇತಾಯುಗ, ದ್ವಾಪರ ಎಲ್ಲ ಯುಗಗಳು ಸಹ ಇದು ನಂಟನ್ನ ಬೆಳೆಸ್ಕೊಂಡ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ, ನೆಲ್ಲಿ ಗಿಡವನ್ನ ವಿಷ್ಣು ರೂಪದಲ್ಲಿಯೂ ತುಳಸಿ ಗಿಡವನ್ನ ವೃಂದಾದೇವಿಯ ರೂಪದಲ್ಲೂ ಇಟ್ಟು ಅವರಿಗೆ ಶ್ರೀಕೃಷ್ಣ ಮತ್ತೆ ರುಕ್ಮಿಣಿ ರೂಪದಲ್ಲಿ ಅವರಿಗೆ ವಿವಾಹ ಮಾಡುವಂತಹ ಸಂಪ್ರದಾಯಕ್ಕೋಸ್ಕರವಾಗಿ ತುಳಸಿ ಹಬ್ಬದ ದಿನದಂದು ನಾವೆಲ್ಲರೂ ಸಹ ತುಳಸಿ ಗಿಡದಲ್ಲಿ ಒಂದು ನೆಲ್ಲಿಕಾಯಿ ಗಿಡವನ್ನು ಇಡ್ತೇವೆ. ಅಲ್ಲಿ ತುಳಸಿ ಇದ್ದಾಳೆ ಅಂತಂದ್ರೆ ಅಲ್ಲಿ ಕೃಷ್ಣ ಇರಲೇಬೇಕು. ತುಳಸಿಯಲ್ಲಿ 2 ವಿಧಗಳನ್ನ ನಾವು ನೋಡ್ತೇವೆ. ಒಂದು ಶ್ರೀ ತುಳಸಿ, ಇನ್ನೊಂದು ಕೃಷ್ಣ ತುಳಸಿ. ಶ್ರೀ ತುಳಸಿ ಹುಟ್ಟಿದ್ದಂಥದ್ದು, ಶ್ರೀ ತುಳಸಿ ಮಹಾವಿಷ್ಣುವಿನ ಪುರಾಣ ಹೇಗೆ ಬಂತ, ಜಲಂಧರನ ಸಂಹಾರ ಬಂತಲ್ಲ, ಅದು ಶ್ರೀ ತುಳಸಿ ಆಗುತ್ತೆ. ಶ್ರೀಕೃಷ್ಣ ತುಳಸಿಗೆ ಏನು ಅಮೃತ ಕಳಶವನ್ನು ತರಬೇಕಾದ್ರೆ ಏನು ಕತೆ ಬಂತು, ಅದಕ್ಕೆ ಕೃಷ್ಣ ತುಳಸಿಯಾಗಿ ಅಲ್ಲಿ ಜನನವನ್ನು ತಾಳ್ತಾಳೆ. ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿ 2 ರೂಪವನ್ನು ತಾಳದಂಥವಳೇ ವೃಂದಾದೇವಿ. ಎಸ್ ವೀಕ್ಷಕರೇ, ನೋಡಿ ತುಳಸಿ ಗಿಡದಲ್ಲಿ ವಿಧಗಳಿರುತ್ತೆ. ಅಂದ್ರೆ ನಾವು ಕಪ್ಪಾದ ತುಳಸಿ ಗಿಡವನ್ನು ನೋಡ್ತೇವೆ, ಜೊತೆಗೆ ನಾರ್ಮಲ್ ಆಗಿರುವಂತ ತುಳಸಿ ಗಿಡವನ್ನು ನೋಡ್ತೇವೆ. ನಾವ್ ಅನ್ಕೊಂಡಿರ್ತೇವೆ ಸಸ್ಯಗಳಲ್ಲಿ ತಳಿ ಇರಬಹುದೇನೋ ಅಂತ. ಇಲ್ಲ, ನಮ್ಮ ಪುರಾಣಗಳಲ್ಲಿ ಸಹ ಕೃಷ್ಣ ತುಳಸಿ ಇರಬಹುದು, ಮತ್ತೆ ಈ ತುಳಸಿ ಇರಬಹುದು, ಶ್ರೀ ತುಳಸಿ, ಎರಡಕ್ಕೂ ಬೇರೆ ಬೇರೆ ಕಥೆಗಳಿದೆ, ಎರಡಕ್ಕೂ ಪುರಾಣದ ಹಿನ್ನೆಲೆಯೂ ಕೂಡ ಇದೆ. ಎಸ್ ಗುರುಗಳೇ, ಇದನ್ನ ಮುಂದುವರಿಸೋದಾದ್ರೆ ಇನ್ನು ತುಳಸಿ ಹಬ್ಬದ ಬಗ್ಗೆ ನೀವು ಹೇಳ್ತಿದ್ರಿ, ಅವತ್ತು ವಿವಾಹವನ್ನ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತ. ಅದು ಯಾವ ಮಾಸದಲ್ಲಿ ಯಾವ ದಿನ ಆಚರಣೆ ಮಾಡಿದ್ರೆ ಶ್ರೇಷ್ಠ? ನೋಡಿ, ವಿಶೇಷವಾಗಿ ಕಾರ್ತಿಕ ಮಾಸ ಬಂತು ಅಂತ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರುತ್ತೆ. ಕಾರ್ತಿಕ ಅಂದ ತಕ್ಷಣವೇ ಅದು ಶಿವನ ಮಾಸ, ಶಿವನ ಧ್ಯಾನವನ್ನು ಮಾಡುವಂಥದ್ದು, ಶಿವನ ಉಪಾಸನೆ ಮಾಡುವಂತಹ ದಿನ ಅಂತ ಹೇಳ್ತಿರ್ತೀವಿ. ಆದರೆ ಶ್ರೀ ಮಹಾ ಪರಮೇಶ್ವರನ ಆರಾಧನೆ ಮಾಡುವಂತಹ ಮಾಸದಲ್ಲಿ ಶ್ರೀಕೃಷ್ಣನ ನೆನೆಯುವಂತಹ ದಿನ. ಅದಲ್ಲೂ ಸಹ ಶ್ರೀಕೃಷ್ಣನ ನೆನೆಯುವಂತಹ ದಿನ ಬರುತ್ತೆ. ಅದು ಯಾವುದು ಅಂತ ಅಂದ್ರೆ ಅದು ವೃಂದಾದೇವಿಯ ತುಳಸಿ ಹಬ್ಬದ ದಿನದಂದು ಶ್ರೀಕೃಷ್ಣನನ್ನೂ ಸಹ ಕಾರ್ತಿಕ ಮಾಸದಲ್ಲಿ ಆರಾಧನೆ ಮಾಡುವಂತಹ ಒಂದು ಶುಭ ದಿನ. ಕಾರ್ತಿಕ ಮಾಸದ ಯಾವುದೇ ದಿನದಲ್ಲೂ ಕೂಡ ನಾವು ತುಳಸಿ ಪೂಜೆಯನ್ನು ನೆರವೇರಿಸಬಹುದು. ಖಂಡಿತವಾಗಿ ಅದಕ್ಕೆ ಆದಂತಹ ಹಿನ್ನೆಲೆಗಳು ಸಿಗುತ್ತೆ. ಉತ್ಥಾನ ದ್ವಾದಶಿ ಅಂತ ಬರುತ್ತೆ. ಅಂದರೆ ನಮಗೆ ಅಮಾವಾಸ್ಯೆ ಆದ ನಂತರದಲ್ಲಿ ದ್ವಾದಶಿ ಯಾವತ್ತು ಬರುತ್ತೋ ಅಂದರೆ 12ನೇ ದಿನ, 12 ದಿನಕ್ಕೆ ದ್ವಾದಶಿ ಅಂತ ಹೇಳ್ತೀವಿ. ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಿ. ಉತ್ಥಾನ ದ್ವಾದಶಿ ಅಂದ್ರೆ ಕಾರ್ತಿಕ ಮಾಸ ಹುಟ್ಟಿ 12 ದಿನ ಯಾವತ್ತು ಬರುತ್ತೋ ಅವತ್ತ ತುಳಸಿಯ ಹಬ್ಬ. ಆದ್ರಿಂದ ಆ ದ್ವಾದಶಿ ಅನ್ನುವಂಥದ್ದು, ಏಕಾದಶಿ ಬಂದು ವಿಷ್ಣುವಿಗೆ ಪ್ರಿಯ, ದ್ವಾದಶಿ ಅನ್ನುವಂಥದ್ದು ಮಹಾವಿಷ್ಣುವಿನ ಸಂಬಂಧಪಟ್ಟಂತಹ ಆ ವೃಂದಾದೇವಿ ರುಕ್ಮಿಣಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಆಗಿರೋದ್ರಿಂದ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವಿನ ಪುರಾಣದಲ್ಲಿ ಬರುವಂತಹ ವೃಂದಾದೇವಿಗೆ ಅಂದರೆ ತುಳಸಿ ದೇವಿಯನ್ನ
ಆರಾಧನೆ ಮಾಡುವಂತಹ ಅತ್ಯಂತ ಅತ್ಯಂತ ಪಾವಿತ್ರತೆಯ ದಿನ. ಎಸ್ ಎಸ್ ಗುರುಗಳೇ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.